ಮೇಷರಾಶಿ ಜನವರಿ 2026 ಮಾಸಿಕ ಭವಿಷ್ಯ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಜನವರಿ 2026 ತಿಂಗಳ ಮೇಷರಾಶಿ ಭವಿಷ್ಯ ನೋಡೋಣ. ಈ ತಿಂಗಳು ಮೇಷರಾಶಿಯವರಿಗೆ ನಿಜವಾಗ್ಲೂ ಹೊಸ ಆರಂಭ, ಧೈರ್ಯ ಮತ್ತು ದೊಡ್ಡ ನಿರ್ಧಾರಗಳ ತಿಂಗಳು ಅಂತಾನೆ ಹೇಳಬಹುದು. ನೀವು ಥಂಬ್ನೇಲ್ನಲ್ಲಿ ನೋಡಿದ್ರಲ್ಲ, ಈ ತಿಂಗಳು ನಿಮಗೆ ಆನೆ ಬಲ ಬರೋದು, ಅಂದರೆ ಅಸಾಧ್ಯ ಅಂತ ಅನ್ಸಿದ ಕೆಲಸಗಳು ಸಾಧ್ಯವಾಗೋ ಸಮಯ ಇದು. ಆದ್ರೆ ಒಂದು ಚಿಕ್ಕ ತಪ್ಪು ಮಾಡಿದ್ರೆ ಕೈಗೆ ಬಂದ ಅವಕಾಶ ಕೈ ತಪ್ಪಿ ಹೋಗೋ ಸಾಧ್ಯತೆ ಇದೆ. ಆ ತಪ್ಪು ಏನು ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಅದಕ್ಕಾಗಿ ಪೂರ್ತಿ ವಿಡಿಯೋ ನೋಡಿ. ಹಿಂದಿನ ಕೆಲ ತಿಂಗಳುಗಳಿಂದ ನಿಮಗೆ ಕಾಡ್ತಿದ್ದ ಸಮಸ್ಯೆಗಳಿಗೆ ಈಗ ನಿಧಾನವಾಗಿ ಪರಿಹಾರ ಸಿಗೋ ಲಕ್ಷಣ ಇದೆ. ನಿಮ್ಮ ಆತ್ಮವಿಶ್ವಾಸ ಈ ತಿಂಗಳು ಜಾಸ್ತಿ ಆಗುತ್ತೆ. ಆದ್ರೆ ಆತುರದಲ್ಲಿ ಯೋಚನೆ ಮಾಡದೆ ನಿರ್ಧಾರ ತೆಗೆದುಕೊಂಡ್ರೆ ಸಮಸ್ಯೆ ಆಗಬಹುದು. ಹಾಗಾಗಿ ಈ ತಿಂಗಳು ತಾಳ್ಮೆ ಮತ್ತು ವಿವೇಕ ತುಂಬಾ ಮುಖ್ಯ. ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ, ಜನವರಿ 13ರಿಂದ 17ರ ನಡುವೆ ಶುಕ್ರ, ಸೂರ್ಯ, ಮಂಗಳ ಮತ್ತು ಬುಧ ಗ್ರಹಗಳು ನಿಮ್ಮ 10ನೇ ಮನೆ ಅಂದರೆ ಕರ್ಮಸ್ಥಾನಕ್ಕೆ ಬರ್ತಾವೆ. ಇದು ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುವ ಯೋಗ. ವೃತ್ತಿ ಮತ್ತು ಉದ್ಯೋಗ ಮಾಡ್ತಿರೋವರಿಗೆ ಜನವರಿ ತಿಂಗಳು ತುಂಬಾ ಮುಖ್ಯ. ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು. ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನ ಚೆನ್ನಾಗಿ ಗಮನಿಸ್ತಾರೆ. ಕೆಲವರಿಗೆ ಪ್ರಮೋಷನ್, ಇನ್ನೂ ಕೆಲವರಿಗೆ ಹುದ್ದೆ ಬದಲಾವಣೆ ಅಥವಾ ಟ್ರಾನ್ಸ್ಫರ್ ಯೋಗವೂ ಇದೆ. ಸರ್ಕಾರಿ ಉದ್ಯೋಗದಲ್ಲಿರುವವರು ಬಾಕಿ ಕೆಲಸಗಳು, ಫೈಲ್ಗಳ ಒತ್ತಡ ಜಾಸ್ತಿ ಆಗಬಹುದು. ನಿಯಮಗಳನ್ನು ಕಡೆಗಣಿಸಿದ್ರೆ ಸಮಸ್ಯೆ ಆಗೋ ಸಾಧ್ಯತೆಯಿದೆ. ಹಾಗಾಗಿ ಪ್ರತಿಯೊಂದು ಕೆಲಸವನ್ನು ಜವಾಬ್ದಾರಿಯಿಂದ ಮಾಡುವುದು ತುಂಬಾ ಅಗತ್ಯ. ಖಾಸಗಿ ಉದ್ಯೋಗದಲ್ಲಿರೋವರಿಗೆ ಹೊಸ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ಆದ್ರೆ ಇದೇ ತಿಂಗಳಲ್ಲಿ ಕೆಲಸ ಬದಲಾಯಿಸೋದಕ್ಕಿಂತ ಇರುವ ಕೆಲಸದಲ್ಲೇ ನಿಮ್ಮ ಟ್ಯಾಲೆಂಟ್ ತೋರಿಸೋದು ಉತ್ತಮ. ವಿಶೇಷವಾಗಿ ಜನವರಿ 10ರ ನಂತರ ಸಮಯ ಹೆಚ್ಚು ಅನುಕೂಲಕರ. ವ್ಯವಹಾರ ಮತ್ತು ಉದ್ಯಮ ವ್ಯವಹಾರ ಮಾಡ್ತಿರೋವರಿಗೆ ಈ ತಿಂಗಳು ಒಳ್ಳೆಯ ಫಲ ಕೊಡುತ್ತೆ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗೋ ಸಾಧ್ಯತೆ ಇದೆ. ಹೊಸ ಒಪ್ಪಂದಗಳು ಕೈ ಸೇರುತ್ತವೆ. ವಿದೇಶಿ ಸಂಪರ್ಕಗಳಿಂದಲೂ ಹಣಕಾಸಿನ ಲಾಭ ಆಗಬಹುದು. ಹೊಸ ಉದ್ಯಮ ಶುರು ಮಾಡೋಕೆ ಜನವರಿ ಒಳ್ಳೆಯ ಸಮಯ. ಆದ್ರೆ ಪಾಲುದಾರರ ಜೊತೆ ಮಾತುಕತೆ ಕ್ಲಿಯರ್ ಆಗಿರಲಿ. ಡಾಕ್ಯುಮೆಂಟ್ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ. ಕೃಷಿಕರು, ಕಲಾವಿದರು, ಹೋಟೆಲ್ ಉದ್ಯಮದಲ್ಲಿರೋವರಿಗೆ ಈ ತಿಂಗಳು ವಿಶೇಷವಾಗಿ ಲಾಭದಾಯಕ. ಹಣಕಾಸು ಸ್ಥಿತಿ: ಈ ತಿಂಗಳು ಹಣ ಬರೋದು ಇದೆ, ಆದ್ರೆ ಖರ್ಚು ಕೂಡ ಜೊತೆಯಲ್ಲೇ ಬರುತ್ತೆ. ಶನಿ 12ನೇ ಮನೆಯಲ್ಲಿ ಇರೋದ್ರಿಂದ ಅನಿರೀಕ್ಷಿತ ಖರ್ಚುಗಳು ಆಗಬಹುದು. ಸಾಲ ಕೊಡೋದು ಅಥವಾ ದೊಡ್ಡ ಹೂಡಿಕೆ ಮಾಡೋ ಮುನ್ನ 2 ಬಾರಿ ಯೋಚನೆ ಮಾಡಿ. ಕುಟುಂಬಕ್ಕೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗಬಹುದು. ಉಳಿತಾಯದ ಅಭ್ಯಾಸ ಇಟ್ರೆ ತಿಂಗಳ ಕೊನೆಯಲ್ಲಿ ನೆಮ್ಮದಿ ಸಿಗುತ್ತೆ. ಆಕಸ್ಮಿಕ ಧನಲಾಭ, ಭೂಮಿ ಅಥವಾ ವಾಹನ ಖರೀದಿ ಯೋಗವೂ ಇದೆ. ಪ್ರೀತಿ ಮತ್ತು ದಾಂಪತ್ಯ: ಅವಿವಾಹಿತರಿಗೆ ಹೊಸ ಪರಿಚಯ ಪ್ರೀತಿಯಾಗಿ ಮಾರ್ಪಡೋ ಸಾಧ್ಯತೆ ಇದೆ. ಆದ್ರೆ ಭಾವನಾತ್ಮಕವಾಗಿ ತೀರ್ಮಾನ ಮಾಡೋದು ಬೇಡ. ಪ್ರೇಮಿಗಳಿಗೂ ಒಳ್ಳೆಯ ಸಮಯ. ಸಂಗಾತಿಯ ಜೊತೆ ಚೆನ್ನಾದ ಸಮಯ ಕಳೆಯುತ್ತೀರಿ. ಕೆಲವರಿಗೆ ಪ್ರೇಮ ವಿವಾಹಕ್ಕೂ ಮನೆಯವರ ಒಪ್ಪಿಗೆ ಸಿಗಬಹುದು. ವಿವಾಹಿತರಿಗೆ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಹುದು. ಆದ್ರೆ ಮಾತಾಡಿಕೊಂಡ್ರೆ ಎಲ್ಲವೂ ಸರಿಯಾಗುತ್ತೆ. ಸಂಗಾತಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಕುಟುಂಬ ಜೀವನ: ಕುಟುಂಬದವರ ಸಹಕಾರ ಸಿಗುತ್ತೆ. ಹಿರಿಯರಿಂದ ಒಳ್ಳೆಯ ಸಲಹೆಗಳು ಸಿಗುತ್ತವೆ. ಮನೆಗೆ ಸಂಬಂಧಿಸಿದ ಶುಭ ಸುದ್ದಿ ಕೇಳಿಬರೋ ಸಾಧ್ಯತೆಯಿದೆ. ಕೆಲವೊಮ್ಮೆ ಇಮೋಷನಲ್ ಡಿಸ್ಟೆನ್ಸ್ ಅನ್ಸಬಹುದು. ಆದ್ರೆ ಸಹನಶೀಲತೆಯಿಂದ ವರ್ತಿಸಿದ್ರೆ ಎಲ್ಲವೂ ಸರಿಯಾಗುತ್ತೆ. ಶಿಕ್ಷಣ: ವಿದ್ಯಾರ್ಥಿಗಳಿಗೆ ಮಿಶ್ರ ಫಲ. ಏಕಾಗ್ರತೆಯಿಂದ ಓದಿದ್ರೆ ಉತ್ತಮ ಫಲಿತಾಂಶ ಸಿಗುತ್ತೆ. ವಿದೇಶದಲ್ಲಿ ಓದಬೇಕು ಅಂತ ಯೋಚಿಸ್ತಿರೋವರಿಗೆ ಶುಭ ಸುದ್ದಿ ಸಿಗಬಹುದು. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋರಿಗೆ ತಿಂಗಳ 2ನೇ ಭಾಗ ಉತ್ತಮ. ಆರೋಗ್ಯ: ತಿಂಗಳ ಆರಂಭದಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ. ಆದ್ರೆ ಕೆಲಸದ ಒತ್ತಡದಿಂದ ತಲೆನೋವು, ನಿದ್ರೆ ಕೊರತೆ, ಮಾನಸಿಕ ಒತ್ತಡ ಕಾಣಿಸಿಕೊಳ್ಳಬಹುದು. ತಿಂಗಳ ಉತ್ತರಾರ್ಧದಲ್ಲಿ ಶೀತ, ಜ್ವರ, ಬೆನ್ನು ನೋವು ಸಾಧ್ಯ. ಬಿಪಿ ಇರುವವರು ಸ್ವಲ್ಪ ಜಾಗ್ರತೆ ವಹಿಸಿ. ಸಮಯಕ್ಕೆ ಊಟ, ಯೋಗ, ಪ್ರಾಣಾಯಾಮ, ಧ್ಯಾನ, ಮೊಬೈಲ್ ಬಳಕೆ ಕಡಿಮೆ ಮಾಡೋದು ತುಂಬಾ ಒಳ್ಳೆಯದು. ಈ ತಿಂಗಳು ಮಾಡಬಾರದ ಒಂದು ತಪ್ಪು ಅತಿಯಾದ ಆತ್ಮವಿಶ್ವಾಸ ಮತ್ತು ಕೋಪ. ಎಲ್ಲವೂ ನನ್ನಿಂದಲೇ ಆಗ್ತಿದೆ ಅನ್ನೋ ಹಮ್ಮು ಬಂದ್ರೆ ನಿಮ್ಮ ಆನೆ ಬಲವೇ ನಿಮಗೆ ತೊಂದರೆ ಆಗಬಹುದು. ಯಾರನ್ನೂ ಕೀಳಾಗಿ ಕಾಣಬೇಡಿ. ಆತುರದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಶುಭ ದಿನಗಳು ಮತ್ತು ಪರಿಹಾರ: ಶುಭ ದಿನಗಳು 2, 3, 7, 9, 10, 11, 18, 19, 20, 25, 26, 27. ಎಚ್ಚರಿಕೆ ದಿನಗಳು 4, 14, 24. ಶುಭ ಬಣ್ಣ ಕೆಂಪು. ಕಿತ್ತಳೆ. ಶುಭ ಸಂಖ್ಯೆ 1,
9 ಶುಭವಾರ, ಭಾನುವಾರ, ಮಂಗಳವಾರ. ಪ್ರತಿದಿನ ಸೂರ್ಯನಿಗೆ ತಾಮ್ರಪಾತ್ರೆಯಿಂದ ಅರ್ಘ್ಯ ನೀಡಿ. ಹನುಮಾನ್ ಚಾಲಿಸಾ ಪಠಿಸಿ. ಮಂಗಳವಾರ ಕೆಂಪು ಹೂ ದಾನ ಮಾಡಿ. ಶನಿವಾರ ಬಡವರಿಗೆ ಆಹಾರ ಅಥವಾ ಎಣ್ಣೆ ದಾನ ಮಾಡಿ. ಸಮಾಪನೆ. ಇದು ಜನವರಿ 2026ರ ಮೇಷರಾಶಿ ಸಂಪೂರ್ಣ ಭವಿಷ್ಯ. ನಿಮಗೆ ಹೇಗನಿಸಿತು ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ಇನ್ನೂ ಇಂತಹ ರಾಶಿ ಭವಿಷ್ಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.